2028ರ ಚುನಾವಣೆಗೆ ಒಂದು ರೀತಿಲಿ ಜನರೊಂದಿಗೆ ಜನತಾದಳ ಅಭಿಯಾನ ನೋಡಿದ್ರೆ ಶಸ್ತ್ರಾಭ್ಯಾಸ ಶುರು ಆಗಿ ಹೋಗಿದೆ. ಯಾಕಂದರೆ JDS ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಮಾಡೋರಲ್ಲ, 3 ವರ್ಷ ಮುಂಚೆನೇ ಶುರು ಆಗಿ ಹೋಗಿದೆ. 18 ಇರುವಂಥ ಸ್ಥಾನ ಎಷ್ಟು ಆಗಬೇಕು ಅಂತ ನಿಮ್ಮ ಪ್ರಕಾರ? ಒಂದು 78 ಆಗ್ಬೋದಲ್ಲ, ಹಿಂದ್ಗಡೆ ಒಂದಿದ್ದು 7 ಆಗಲಿ. ಇಲ್ಲ, ಖಂಡಿತವಾಗ್ಲೂ JDSಗೆ ರಾಜ್ಯದಲ್ಲಿ ಕನಿಷ್ಠ 72-75 ಕ್ಷೇತ್ರದಲ್ಲಿ ಓಟ್ ಇದೆ, ಅಷ್ಟನ್ನು ಗೆಲ್ಲಬೇಕು ಅನ್ನೋ ಲೆಕ್ಕಾಚಾರ. ಇಲ್ಲಿ ನನಗೆ ಒಂದು ಅನ್ಸೋದು, ಈಗ ಬಾಲಣ್ಣ ಇದ್ದಾರೆ ಚನ್ನರಾಯಪಟ್ಟಣದಲ್ಲಿ, GT ದೇವೇಗೌಡರು ಇದ್ದಾರೆ, ತುಂಬ ಹಿರಿಯ ನಾಯಕರುಗಳಿದ್ದಾರೆ, ನೇಮಿರಾಜ್ ನಾಯಕ್ ಅವರು ಇದ್ದಾರೆ ಅಗ್ರಿಬೊಮ್ಮನಹಳ್ಳಿ. ಎಲ್ಲರೂ ಕೇವಲ ಅವ್ರವ್ರ ಕ್ಷೇತ್ರ ಗೆಲ್ಲೋದಷ್ಟೇ ನೋಡ್ಕೊಳ್ಳೋದ್ರ ಜೊತೆಲಿ ಅಕ್ಕಪಕ್ಷ ಕ್ಷೇತ್ರಕ್ಕೂ ಕಾನ್ಸಂಟ್ರೇಟ್ ಮಾಡಿರೋ ಒಂದಷ್ಟು ಫಲಿತಾಂಶ ಹೆಚ್ಚಿಸ್ಬೋದು ಅನ್ಸಲ್ವಾ? ಮಾಡ್ತಾ ಇರ್ಬೋದು ಅನ್ಸುತ್ತೆ ಸರ್. ಅಲ್ಲಲ್ಲ ಏನೇ ಸಪೋರ್ಟ್ ಮಾಡಿದ್ರು ಸರ್, ನಾನೇನೇ ಸಪೋರ್ಟ್ ಮಾಡಿದ್ರು ನಾನು ಹೇಳಿ ಒಂಥರ ಹೋಗಿ ಹೇಳಿ ಬರ್ಬೋದು. ಸ್ವತಃ ನಾವೇ ಇನ್ವಾಲ್ವ್ ಆಗಿ ಜನಗಳ ಹತ್ರ ಹೋದಾಗ ಬೇರೆಯವ್ರಿಗೆ ಸ್ವಲ್ಪ ಪುಷ್ ಮಾಡಿದ್ರೆ ಸಾಕು. ನಾನೇನು ಮಾಡದೆ ಇದ್ದಲ್ಲಿ ನಮ್ಮನ್ನ ಎತ್ತಕ್ಕಾಗಲ್ಲ ಯಾರು. ಸ್ವಂತ ಪ್ರಯತ್ನ ಇರಲೇಬೇಕು. ನಮ್ಮ ಸ್ವಂತ ಪ್ರಯತ್ನ ಇರಬೇಕು ಸರ್. ನಮ್ಮ ಸ್ವಂತ ಪ್ರಯತ್ನ ಇದ್ದಾಗ ಬೇರೆಯವ್ರು ನಮ್ಮನ್ನು ಸ್ವಲ್ಪ ಪುಷ್ ಮಾಡಕ್ ಸಾಧ್ಯ ಆಗತ್ತೆ. ಕಾನ್ಸಂಟ್ರೇಷನ್ಸ್ ಅಂದ್ರೆ ಈ ರೀತಿ ಸಮಾವೇಶಗಳಲ್ಲಿ ಅಲ್ಲಿ ಇಲ್ಲಿ ಹೋಗಿ ಮಾತಾಡ್ತಕ್ಕಂಥದ್ದು, ಜನಗಳ ಮಧ್ಯೆ ಇರ್ತಕ್ಕಂಥದ್ದು, ಎಲ್ಲ ಸಮಾಜದ ಜನನು ಇವ್ರ ಜೊತೆಗಿದ್ದಾರೆ ಅನ್ನೋ ಭಾವನೆ ಒಂದು ಕ್ರಿಯೇಟ್ ಆಗತ್ತಷ್ಟೇ. ವಿಧಾನಸಭೆ ಚುನಾವಣೆ ಅಂತ ಬಂದಾಗ BJP ಮತ್ತು JDS ಸಾಕಷ್ಟು ಕ್ಷೇತ್ರಗಳಲ್ಲಿ ರೈವಲ್ರಿ ಇತ್ತು. ಎಲ್ಲೋ ಲೋಕಸಭೆ ಅಂತ ಬಂದಾಗ ಮೈತ್ರಿ ಆಗೋಗ್ಬಿಡ್ತು. ಇದು ಹೈಕಮಾಂಡ್ ಮಟ್ಟದಲ್ಲಿ ಆಗಿದ್ದು. ಮುಂಬರೋ ವಿಧಾನಸಭಾ ಚುನಾವಣೆಗೆ ತುಂಬಾ ಕ್ಷೇತ್ರಗಳಲ್ಲಿ ಇದು ಮೈನಸ್ ಅಂತ ಅನ್ಸಲ್ವಾ? ಅಲ್ಲ, ಸಣ್ಣ ಪುಟ್ಟ ಗೊಂದಲ ನೋಡಿ ಸರ್, ಒಂದೇ ಪಕ್ಷದಲ್ಲಿ ಇದ್ದಾಗಲೇ ಗೊಂದಲಗಳು ಇರ್ತವೆ. ಇನ್ನು ಬೇರೆ ಬೇರೆ ಪಕ್ಷ ಹೊಂದಾಣಿಕೆ ಅಂತಿದ್ದಾಗ ಅಲ್ಲಿ ಅವರು ಲೀಡರ್ಸ್ಗಳು ಇರ್ತಾರೆ. BJP ಪಕ್ಷದ ಹೈಕಮಾಂಡ್ ಇದೆ, ನಮ್ಮ ಪಕ್ಷದ ಹೈಕಮಾಂಡ್ ಇದೆ. ಅವ್ರ ನಿಟ್ಟಿನಲ್ಲಿ ಕೂತ್ಕೊಂಡು ಅವ್ರು ಏನು ತೀರ್ಮಾನ ತಗೊಳ್ತಾರ ಆ ರೀತಿ ನಾವೆಲ್ಲ ನಡ್ಕೊಂಡು ಹೋಗ್ಬೇಕಾಗತ್ತೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.